ನೌಕರರ ಭವಿಷ್ಯ ನಿಧಿ ಇಪಿಎಫ್ ಖಾತೆ ಹೊಂದಿರುವ ಕೋಟ್ಯಂತರ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ. 2025ರಿಂದ 26ನೇ ಹಣಕಾಸು ವರ್ಷದ ಇಪಿಎಫ್ ಠೇವಣಿಗಳ ಮೇಲೆ 8.25% ಬಡ್ಡಿದರ ನೀಡುವ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಅಧಿಕೃತ ಅನುಮೋದನೆ ನೀಡಿದೆ. ಇದರೊಂದಿಗೆ ದೇಶದ 7 ಕೋಟಿಗೂ ಹೆಚ್ಚು ಇಪಿಎಫ್ ಸದಸ್ಯರ ಖಾತೆಗಳಿಗೆ ಈ ತಿಂಗಳಲ್ಲೇ ಬಡ್ಡಿ ಹಣ ಜಮಾ ಆಗುತ್ತಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಪ್ರತಿ ವರ್ಷ ಇಪಿಎಫ್ ಖಾತೆಗಳಿಗೆ ನೀಡಬೇಕಾದ ಬಡ್ಡಿದರವನ್ನು ನಿಗದಿಪಡಿಸುತ್ತದೆ. ಆದರೆ ಅದು ಜಾರಿಗೆ ಬರಲು ಕೇಂದ್ರ ಹಣಕಾಸು ಸಚಿವಾಲಯದ ಅಂತಿಮ ಒಪ್ಪಿಗೆ ಅಗತ್ಯವಾಗಿರುತ್ತದೆ. ಇದೀಗ ಹಣಕಾಸು ಸಚಿವಾಲಯವು 2025ರಿಂದ 26ನೇ ಸಾಲಿನ 8.25% ಬಡ್ಡಿದರಕ್ಕೆ ಸಮ್ಮತಿ ಸೂಚಿಸಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಅಸ್ತ್ರ ಕನ್ನಡ ಫ್ಯಾಕ್ಟ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.